ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಒಂದು ಹೊಸ ರೆಸಿಪಿ, ಅದು ಕೂಡ ಅಂಗನವಾಡಿಯಲ್ಲಿ ಕೊಡುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ತುಂಬಾ ಸ್ಪೆಷಲಾಗಿ ದೋಸೆನ ಮಾಡ್ಬೋದು. ನೀವು ಅತಿ ಹೆಚ್ಚಾಗಿ ಸೋಡಾ ಬಳಸ್ತೀರಾ ಅಥವಾ ಇನ್ನೇನೋ ಒಂದು ಏನೋ ಹಾಕಿ ದೋಸೆನ ಉಬ್ಬಿಸ್ತೀರಾ ಅಂತಿದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಅಂಗನವಾಡಿಯಲ್ಲಿ ಕೊಡುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ಈ ದೋಸೆನ ಮಾಡ್ಬೋದು. ತುಂಬ ಹೆಲ್ದಿ, ಹಾಗೆ ತುಂಬಾ ಟೇಸ್ಟಿ ಕೂಡ, ಜೊತೆಗೆ ತುಂಬಾ ರುಚಿಯಾಗಿ ಕೂಡ ಆಗುತ್ತೆ. ರುಚಿಯಾಗಿರುವಂಥ ಬೆಳಗಿನ ಬಿಸಿ ಬಿಸಿ ತಿಂಡಿಗೆ ಸಾರವರ್ಧಕ ಪುಡಿಯ ಬಳಸಿ ಮಾಡುವಂಥ ಈ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಗರಿಗರಿಯಾದ ಈ ದೋಸೆನ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸುಮಾರು 2-3 ಲೋಟ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೋಬೋದು. ಇದನ್ನು ಚೆನ್ನಾಗಿ 2 ಸತಿ ವಾಶ್ ಮಾಡಿ ಚೆನ್ನಾಗಿ ಒಂದು 7-8 ತಾಸು ನೆನೆಸಿ, ಬೆಳಗ್ಗೆ ನೆನೆಸಿದ್ರೆ ಆಲ್ಮೋಸ್ಟ್ 7 ಗಂಟೆಗೆಲ್ಲ ರುಬ್ಬೋದು. ಹಾಗೆ ಇದಕ್ಕೆ ಒಂದೇ ಒಂದು ಸ್ಪೂನ್ ಮೆಂತ್ಯ ಹಾಕೋತಾ ಇದ್ದೀನಿ. ಮೆಂತ್ಯ ಮಾತ್ರ ಹಾಕಿದ್ದೀನಿ, ಮತ್ತೇನೂ ಹಾಕಿಲ್ಲ. ಮೆಂತ್ಯ ಹಾಕಿಬಿಟ್ಟು ಚೆನ್ನಾಗಿ 7 ಅವರ್ ನೆನೆಯೋಕೆ ಬಿಡಿ. 7 ಅವರ್ ಆದಮೇಲೆ ಇದನ್ನು ನಾನು ವಾಶ್ ಮಾಡಿ ಇನ್ನೊಂದು ಸಲ ಏನು ನೆನೆಸಿದ್ನಲ್ಲ ಆ ನೀರನ್ನೆಲ್ಲ ತೆಗೆದುಬಿಟ್ಟು ಈಗ ರುಬ್ಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಈಗ ರುಬ್ಬಿರೋಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಡಂಪ್ ಮಾಡ್ತಾ ಇದ್ದೀನಿ. ಆದಷ್ಟು ದಪ್ಪವಾಗಿ ರುಬ್ಕೊಳ್ಳಿ. ತುಂಬ ತೆಳು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಅಲ್ವಾ ದೋಸೆ, ಹಾಗಾಗಿ ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೇ ನಾನು ಅಂಗನವಾಡಿಯಲ್ಲಿ ಕೊಡುವಂಥ ಸಾರವರ್ಧಕ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ. ಸುಮಾರು ನಾನು 3 ಲೋಟ ಅಕ್ಕಿಗೆ ಒಂದು 2 ಸ್ಪೂನ್ ಆಗೋಷ್ಟು ಸಾರವರ್ಧಕ ಪುಡಿ ಹಾಕ್ತಾಯಿದ್ದೀನಿ. ಸಾಕು, 2 ಸ್ಪೂನ್ ಹಾಕಿದರೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಬಿಟ್ಬಿಡಿ. ಓವರ್ನೈಟ್ ಬಿಟ್ಟಾದಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಇದು ಅಂಗನವಾಡಿಯಲ್ಲಿ ಫ್ರೀಯಾಗಿ ಕೊಡ್ತಾರೆ, ಅಂದರೆ ಎಲ್ಲರಿಗೂ ಕೊಡೋದಿಲ್ಲ. ಇದು 3 ವರ್ಷದಿಂದ 6 ವರ್ಷದ ಒಳಗಿನ ಮಕ್ಕಳು ಯಾರೆಲ್ಲ ಇದ್ದಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ಜೊತೆಗೆ ಗರ್ಭಿಣಿ ಬಾಣಂತಿಯರಿಗೆ ಇದನ್ನು ಕೊಡ್ತಾರೆ. ಜೊತೆಗೆ ಇದನ್ನು ಲಾಸ್ಟ್ ಡೇಟ್ ಮುಗಿಯೋದ್ರೊಳಗೆ ಯೂಸ್ ಮಾಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನಾವು ದೋಸೆನ ಮಾಡ್ಕೊಂಡ್ರಾಯ್ತು. ಮೊದಲಿಗೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಸಾರವರ್ಧಕ ಪುಡಿಯನ್ನು ಗರ್ಭಿಣಿ ಬಾಣಂತಿಯರಿಗೆ ಕೊಡ್ತಾರೆ. ಜೊತೆಗೆ 3ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಕೊಡ್ತಾರೆ. ಇದನ್ನು ಯಾವುದೇ ಅಂಗಡಿಗಳಲ್ಲಿ ಸಿಗೋದಿಲ್ಲ. ಆಲ್ಮೋಸ್ಟ್ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅಂಗನವಾಡಿಯಲ್ಲಿ ಕೊಡ್ತಾರೆ, ಇಸ್ಕೊಬಂದು ಮಾಡ್ಬೋದು. ಈಗ ನಾನು ದೋಸೆ ಕವಲಿಗೆ ಎಣ್ಣೆ ಹಚ್ಚಿಬಿಟ್ಟು ದೋಸೆನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಗಡ್ಸಾಗಿ ಬಂದಿದೆ ಅಂತ. ಈಗ ಇದನ್ನು ರೌಂಡ್ ಶೇಪ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನಾನು ಇದನ್ನು ಒಲೆಯಲ್ಲಿ ಮಾಡ್ಕೋತಾ ಇದ್ದೀನಿ, ನೀವು ಗ್ಯಾಸಲ್ಲಿ ಕೂಡ ಮಾಡ್ಬೋದು. ಈಗ ಇದನ್ನು ಕ್ಲೀನಾಗಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂಗನವಾಡಿಯ ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡುವಂಥ ದೋಸೆ. ಜೊತೆಗೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಕೂಡ ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಟೊಮ್ಯಾಟೊ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ. ನೀವು ಟೊಮ್ಯಾಟೊ ಚಟ್ನಿ ಅಥವಾ ಶೇಂಗಾ ಚಟ್ನಿ ಜೊತೆ ಈ ದೋಸೆನ ರೆಡಿ ಮಾಡಿಬಿಟ್ಟು ಸರ್ವ್ ಮಾಡಿ. ಮನೇಲಿರೋರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಸಾರವರ್ಧಕ ಪುಡಿಯಲ್ಲಿ ಯಾವುದೇ ಥರ ಟೇಸ್ಟ್ ಅಂತ ಏನಿರೋದಿಲ್ಲ, ಹಾಗಾಗಿ ನೀವು ಯಾವುದೇ ತಿಂಡಿಗೆ ಹಾಕಿದ್ರೂ ತುಂಬಾ ಚೆನ್ನಾಗುತ್ತೆ. ಇನ್ನಷ್ಟು ಇದೇ ಥರದ ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡುವಂಥ ರೆಸಿಪೀಸ್ಗಳು ನನ್ನ ಚಾನಲಲ್ಲಿದೆ, ಅವುಗಳನ್ನು ಕೂಡ ನೋಡಿ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಡುಗೆ ಮನೆ. ನಮಸ್ಕಾರ.